ನೋಡಿ, ಸುಮಾರು 1.5 ವರ್ಷದ ಹಿಂದೆಯಿಂದನೂ ಕೂಡ, ನಾವು ಬರೋಕಿನ ಮುಂಚೆಯಿಂದನೂ ಕೂಡ ಗಟ್ಟಿ ಬೆಲ್ಲ ತೆಗೆದು ಆರ್ಗ್ಯಾನಿಕ್ ಬೆಲ್ಲ ಅಂತ ಹೇಳಿ ಮಾಡ್ತಾ ಇದ್ರು. ಬಟ್ ಈಗ ಎಲ್ಲ ಕಡೆ ಆ ರೀತಿ ಬೇಡ ಅಂತ ಹೇಳಿದಾಗ, ಗಟ್ಟಿ ಬೆಲ್ಲನೇ ಬೇಕು ಅಂತ ಹೇಳಿದಾಗ ನಾವು ಅದನ್ನ ಚೇಂಜ್ ಮಾಡ್ತಾ ಇದ್ದೀವಿ. ಟೆಸ್ಟ್ನಲ್ಲಿ ಒಳ್ಳೇದಂತಾನೆ ರಿಸಲ್ಟ್ ಬಂದಿದೆ. ಬಟ್ ಪಾಲಕರು ಬೇಡ ಅಂತಂದಾಗ ನೋಡೋಕ್ಕೂ ಕೂಡ ಅದಕ್ಕೆ ಕಲರ್ ಹಾಕೋದಿಲ್ಲ, ಸುಣ್ಣ ಹಾಕೋದಿಲ್ಲ, ಕೆಮಿಕಲ್ ಹಾಕೋದಿಲ್ಲ, ಕಪ್ಪಗಿರುತ್ತೆ. ನಾನೇ ಹೋಗಿ ನೋಡಿದಾಗ ಶಾಕ್ ಆದೆ. ಸೊ ಅದು ಬೇಡ ಅಂದಿದ್ದಕ್ಕೆ ನಾವು ಮತ್ತೆ ಗಟ್ಟಿ ಬೆಲ್ಲನೇ ಮಾಡ್ತೀವಿ. ತಮಿಳ್ನಾಡಿಂದ ಯಾಕೆ ಕರ್ನಾಟಕದಲ್ಲಿ ಆಗೋದಿಲ್ಲ? ಇಲ್ಲಿದ್ದ ರೈತರಿಗೆ ಅದು ಹೆಲ್ಪ್ ಆಗುತ್ತಲ್ವಾ? ಜೊತೆಗೆ ಒಳ್ಳೆ ಕ್ವಾಲಿಟಿ ಫುಡ್ ಸಿಗುತ್ತಲ್ವಾ? ಈಗಾಗಲೇ ನಾವು 139 MSPTCಗಳಿದ್ದಾವೆ. ಎಲ್ಲನೂ ಕೂಡ ನಾವು ಹೊಸದಾಗಿ ಮಾಡಲಿಕ್ಕೆ ಹೊರಟಿದ್ದೀವಿ. ಹೊಸ ಮಷಿನರಿಗಳನ್ನು, ವೈಜ್ಞಾನಿಕವಾಗಿ ಲ್ಯಾಬ್ಗಳನ್ನು ಎಲ್ಲ ರೀತಿಯಾಗಿ ಮಾಡ್ತೀವಿ. ಇವೆಲ್ಲ ಆಗಿದ್ದು 15 ವರ್ಷದ ಹಿಂದೆ ಆಗಿತ್ತು. ಸೊ ಅಷ್ಟೊಂದು ಮಾಡರ್ನೈಸೇಷನ್ ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ಪೌಷ್ಟಿಕಾಂಶ ಇರಬೇಕು, ಏನೇನು ಮಿನರಲ್ಸ್ ಇರಬೇಕು, ಎಷ್ಟು ಪ್ರಮಾಣದಲ್ಲಿ ಏನೇನು ಹಾಕಬೇಕು ಅನ್ನೋಂಥ ಪದ್ಧತಿ. ಆಮೇಲೆ ಇದು ಏನು ನೀವು ಹೇಳ್ತಾ ಇದ್ದೀರಲ್ಲ, ಇದು ಪುಷ್ಟಿ ಪೌಡ್ರ್ ಬಗ್ಗೆ, ಇದು ಸುಪ್ರೀಂ ಕೋರ್ಟ್ನಿಂದ ಆರ್ಡರ್ ಆಗಿ ಬಂದಿರೋದು. ಇದು ನಾವು ಹೊಸದಾಗಿ ಏನು ಹೋಗಿ ಯಾರಿಗೆ ನೀವು ಮಾಡಿ ಅಂತ ನಾವು ಇದನ್ನು ಕೊಟ್ಟಿಲ್ಲ. ಸೊ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಮೇಲೆ ಒಮ್ಮೆ ಅಲ್ಲ 3 ಬಾರಿ ನಾವು ಇದರ ವಿರುದ್ಧ ಹೋಗಿದ್ದೀವಿ. ರಾಜ್ಯ ಸರ್ಕಾರ ನಾವು ಬೇಡ ಅಂತ ಹೋದಾಗ ಸುಪ್ರೀಂ ಕೋರ್ಟ್ ಕೊನೆ ಹಂತದವರೆಗೂ ಹೋರಾಟ ಮಾಡಿದ್ದೀವಿ. ಕೊನೆ ಹಂತದಲ್ಲಿ ಅವರ ಪರವಾಗಿ ಆದಾಗ ನಾವು ಒಂದು ಕಂಡೀಷನ್ ಹಾಕಿದ್ವಿ ಅವ್ರಿಗೆ. ಏನು ಕಂಡೀಷನ್ ಹಾಕಿದ್ವಿ ಅಂತಂದರೆ, ನಮ್ಮ MSPTCಗಳನ್ನು ನೀವು ಅಭಿವೃದ್ಧಿ ಮಾಡರ್ನೈಸ್ ಮಾಡಿಕೊಡ್ಬೇಕು, ಎಲ್ಲ ರೀತಿಯಾದಂಥ ಸೌಕರ್ಯಗಳನ್ನು ನಮಗೆ ನಮ್ಮ ಒಂದು ತಾಲೂಕು ಎಲ್ಲಿ MSPTCಗಳಿರ್ತವೆ ಅಲ್ಲಿನೇ ಘಟಕಗಳನ್ನು ಅಲ್ಲಿನೇ ಎಲ್ಲ ಸಾಮಗ್ರಿಗಳನ್ನ ತಂದು ಅಲ್ಲಿನೇ ತಯಾರಿ ಮಾಡುವಂಥ. ಸೊ ಅದಕ್ಕೋಸ್ಕರ ನಾವು ವೇಟ್ ಮಾಡ್ತಾ ಇದ್ದೀವಿ. ಸುಮಾರು ಒಂದು 200 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಅವರು. ಒಂದೊಂದಾಗಿ MSPTCಗಳು ಶುರು ಆದಮೇಲೆ ಅಲ್ಲಿನೂ ಇದಾಗೋದಿಲ್ಲ. ನಮ್ಮ ಜಿಲ್ಲಾ ಮಟ್ಟದಲ್ಲೇ ಈ ಪೌಡರ್ ರೆಡಿ ಆಗುತ್ತೆ ಮತ್ತು ಪೌಷ್ಟಿಕ ಆಹಾರ ಮಕ್ಕಳಿಗೆ ಹೋಗುತ್ತೆ. ಗ್ಯಾರಂಟಿ ಯೋಜನೆಯಲ್ಲಿ ಹಣ ಮಹಿಳೆಯರಿಗೆ ಬರ್ತಾ ಇಲ್ಲ, 2 ತಿಂಗಳಿಂದ ಹಾಗೆ ಇದೆ ಅಂತ ಹೇಳಿ, ಅದರದೊಂದು ಕ್ಲಾರಿಟಿ. ನಾನು ಪದೇ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಒಂದು ಕೊನೆ ಕ್ಲಾರಿಟಿ ಕೊಡ್ತೀನಿ. ಗೃಹಲಕ್ಷ್ಮಿ ಇದು ನಿತ್ಯ, ಇದು ಸತ್ಯ, ಇದು ಯಾವತ್ತೂ ಬಂದ ಆಗೋದಿಲ್ಲ. ನೋಡಿ, ಅವ್ರಿಗೆ ಆರ್ಡರ್ ಕೊಟ್ಟರೆ ನಾನೀಗ 3 ತಿಂಗಳಾಯಿತು, ಸರಿನಾ? ಸೊ ಈಗ 2 ತಿಂಗಳದ್ದು ಕೊಟ್ಟಿಲ್ಲ ಅಂತ ತಾವೇ ಹೇಳ್ತಾ ಇದ್ದೀರಾ. ಅವರು ಯಾವಾಗ ನಾವು ಅವ್ರಿಗೆ ಆರ್ಡರ್ ಕಾಪಿ ಕೊಟ್ಟಿದ್ದೀವೋ ಆ ತಿಂಗಳದಿಂದ ಅವ್ರಿಗೆ 2,000 ರೂಪಾಯಿ ರಿಸರ್ವ್ ಇರುತ್ತೆ. ನಾವು ಯಾವತ್ತು ಹಾಕ್ತೀವೋ ಅವ್ರಿಗೆ ಅವರು 2 ತಿಂಗಳಾಗಿದ್ದರೆ 4,000 ಹೋಗುತ್ತೆ, 3 ತಿಂಗಳಾಗಿದ್ದರೆ 6,000 ಹೋಗುತ್ತೆ. ಅರಿಯರ್ಸ್ ಜೊತೆ ಹೋಗುತ್ತೆ 100%. ಇವತ್ತು ಗೃಹಲಕ್ಷ್ಮಿಗೆ 2 ತಿಂಗಳು ದುಡ್ಡು ಹಾಕಿಲ್ಲ ಅಂತಂದರೆ ನೆಕ್ಸ್ಟು ಹೋಗೋದು ಅವ್ರಿಗೆ 4,000 ಅಲ್ಲ 6,000 ಹೋಗುತ್ತೆ, 3 ತಿಂಗಳದ್ದು ಹೋಗುತ್ತೆ. ಈ 2,000 ಡಿಲೀಟ್ ಮಾಡಿ ಮುಂದೆ ಹೊಸದಂತ ಲೆಕ್ಕ ಇಲ್ಲ. ಇದು ಸತ್ಯ, ಇದು ನಿತ್ಯ. ಚಲನಚಿತ್ರ ವಾಣಿಜ್ಯ ಚಿತ್ರರಂಗದಲ್ಲಿ ಈಗ ಆಗ್ತಾ ಇರ್ತಕ್ಕಂಥ ಕಲಾವಿದರಿಗೆ ದೌರ್ಜನ್ಯ ಏನಿದೆ ಆ ತಡೆಗೆ ಯಮ ಮಾದರಿಯಲ್ಲಿ ಸಮಿತಿ ರಚನೆ ಮಾಡಬೇಕು ಅಂತೇಳಿ ಇಲ್ಲಿ ಒತ್ತಾಯ ಏರ್ತಾ ಇರುವಂಥದ್ದು. ಮಹಿಳಾ ಆಯೋಗದವರು ಇವತ್ತು ಚಿತ್ರರಂಗದ ಜೊತೆ ಕೂಡ ಸಭೆ ಮಾಡ್ತಾ ಇದ್ದಾರೆ ಮೇಡಮ್, ಅದ್ರ ಬಗ್ಗೆ ತಾವೇನು ಹೇಳ್ತಾರೆ? ನಾನು ಅದನ್ನೇ ಹೇಳ್ತೀನಿ. ಏನು ಮಹಿಳಾ ಆಯೋಗ ಇವತ್ತು ಬಯಸುತ್ತೋ, ಏನು ನಾವೆಲ್ಲರೂ ಬಯಸ್ತೇವೆ. ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ನಾನು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಮಹಿಳೆಯರ ಮೇಲೆ ಬರೀ ಚಿತ್ರರಂಗ ಅಷ್ಟೇ ಅಲ್ಲ ರೀ, ಎಲ್ಲೂ ಕೂಡ ದೌರ್ಜನ್ಯ ಆಗಬಾರ್ದು, ಅದರ ವಿರುದ್ಧ ಇದ್ದೀವಿ. ಏನು ಅವರು ಒಂದು ಸಮಿತಿ ರಚನೆ ಮಾಡು ಅಂತ ಹೇಳ್ತಾರೆ, ಅದಕ್ಕೂ ಕೂಡ ನಾವು ರೆಡಿ ಇದ್ದೀವಿ. ಖಂಡಿತವಾಗ್ಲೂ ಕ್ರಮ. ಹೌದು, ಮೊನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಒಂದು ಸಮಿತಿಯನ್ನು ಮಾಡಿ ಅಂತ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ನನಗಂತೂ ಇನ್ನುವರೆಗೂ ಯಾರು ಹೇಳಿಲ್ಲ. ಗೃಹಲಕ್ಷ್ಮಿ ಸೇರಿದಂತೆ ಗ್ಯಾರಂಟಿ ಯೋಜನೆಗಳನ್ನ ಅರ್ಹ ಫಲಾನುಭವಿಗಳಿಗೆ ತಲುಪಿಸ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಏನಾದರೂ ಖಾಸಗಿಯವರಿಗೆ ಸರ್ವೆ ಕೊಟ್ಟಿದ್ದೀರಾ ಮೇಡಮ್? ಅಂದ್ರೆ ಅರ್ಹರನ್ನ ಅಷ್ಟೇ ಕನ್ಸಿಡರ್ ಮಾಡಬೇಕು? ಖಂಡಿತವಾಗ್ಲೂ ಇಲ್ಲಪ್ಪ, ಆ ರೀತಿದೇನು ನಮ್ಮ ಸರ್ಕಾರದ ಎದುರುಗಡೆ ಬಂದೇ ಇಲ್ವಲ್ಲ. ಖಾಸಗಿ ಸರ್ವೆ ಬಗ್ಗೆ ನಮ್ಮ ನಾಲೆಜ್ಗಿಲ್ಲ, ಬಂದೇನೂ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.